ಆರ್ ಎಸ್ ಎಸ್ ಅಂದರೆ ಏನ್ರಿ? ರಾಷ್ಟ್ರೀಯ ಸ್ವ ಏಕತತ್ವವನ್ನು ಸಾಧಿಸುವ ಒಂದು ಸಂಘಟನೆ. ಇದರೊಳಗೆ ಭಜರಂಗ ದಳ ಬರ್ತೈತಿ, ವಿದ್ಯಾರ್ಥಿ ಪರಿಷತ್ತು ಬರ್ತೈತಿ. ಏನೇ ತೊಂದರೆ ಅದರ ಬಗ್ಗೆ ಹೇಳೋ ಒಂದು ಸಂಘ ಇದು. ನಮ್ಮ ಭಾರತದ ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೆ ಎಷ್ಟೊಂದೆಲ್ಲ ಹೋರಾಟ ಮಾಡೈತಿ ಆರ್ ಎಸ್ ಎಸ್. ಇದಕ್ಕೆ ಯಾಕ್ರಿ ಅವರು ಈ ಒಂದು ಧಿಕ್ಕಾರವನ್ನು ಹೇಳಬೇಕು, ಮುರ್ದಾಬಾದ್ ಅಂತ ಹೇಳಬೇಕು? ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರಿ ಸ್ಪೀಚ್ ಸ್ಪಾರ್ಕ್. ನನ್ನ ಹೆಸರು ಸುನಿತಾ ನಾಯಕ್. ಇವಾಗ ಡೆಲ್ಲಿ ಒಳಗೆ CJP ಪಕ್ಷ ಅಂತಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಪಕ್ಷದವರಾದಂಥ ಅಧ್ಯಕ್ಷ ಅಭಿಜಿತ್ ದೀಪ್ಕೆ ಅನ್ನೋನು ಡೆಲ್ಲಿ ಒಳಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾನೆ. ಕಾರಣ ಪ್ರೊಟೆಸ್ಟ್ಗೆ ನೀಟ್ ಎಕ್ಸಾಮದ ಪೇಪರ್ ಲೀಕ್ ಆಗೈತಲ್ಲ, ಆ ಒಂದು ವಿಷಯ ಸಲುವಾಗಿ ಎಜುಕೇಷನ್ ಮಿನಿಸ್ಟರ್ ಆಗಿರುವಂಥ ಧರ್ಮೇಂದ್ರ ಪ್ರಧಾನ್ ಅವನು ರಿಸೈನ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದೊಳಗೆ ಈ ಒಂದು ಪ್ರೊಟೆಸ್ಟ್ ನಡೆಯಾಗತೈತಿ. ಆದರೆ ನೀಟ್ ಎಕ್ಸಾಮದ ರಿಸಲ್ಟಿಗೆ ಆಲ್ರೆಡಿ ಬಂದೈತಿ. ಎಷ್ಟೋ ಸಾಲ ನೀಟ್ ಎಕ್ಸಾಮದ ಪೇಪರ್ ಲೀಕ್ ಆಗಿದ್ದೈತಿ. ಸೊ ಈ ಒಂದು ಪೇಪರ್ ಲೀಕ್ ಆಗೈತಲ್ಲ, ಸೊ ಇದಕ್ಕೆ ಯಾವುದೇ ಒಂದು ಜವಾಬ್ದಾರಿನ ವಹಿಸ್ಕೊಳಕತ್ತಿಲ್ಲ. ಅದಕ್ಕಾಗಿ ಎಜುಕೇಷನ್ ಮಿನಿಸ್ಟರ್ನ ಫಸ್ಟ್ ರಿಸೈನ್ ಮಾಡ್ಬೇಕಂತ ಹೇಳಿತ್ತು. ಸೊ ಈ ಒಂದು ಪಾಯಿಂಟು ಇಲ್ಲಿ ತನಕ ನಿಜವಾಗ್ಲೂ ಬಹಳ ಗ್ರೇಟ್ ಇತ್ತು. ಅವನನ್ನು ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಯಾಕಂತಂದರೆ ಒಂದು ವಿದ್ಯಾರ್ಥಿಯ ಭವಿಷ್ಯ ನಿಜವಾಗ್ಲೂ ಆತ ಬರೆಯೋ ಭವಿಷ್ಯದ ಎಕ್ಸಾಮ್ ಮೇಲೆ ಇರ್ತೈತೆ, ಪರೀಕ್ಷೆ ಮೇಲೆ ಇರ್ತೈತೆ. ಸೊ ಆ ಪರೀಕ್ಷೆಯನ್ನು ಇವರು ಅಸಡ್ಡೆಯಾಗಿ ನಡೆಸ್ಕೊಳಕತ್ತಾರಂತಂದ್ರೆ ನಿಜವಾಗ್ಲೂ ಧರ್ಮೇಂದ್ರ ಪ್ರಧಾನ್ ಅವರು ಆ ಒಂದು ಸೀಟಿಂದ ಕೆಳಗೆ ಇಳಿಲೇಬೇಕು. ಸೊ ಇದು ದೀಪ್ಕೆ ಅವರು ಹೇಳಿರೋ ಮಾತು. ಇದಕ್ಕೆ ನಿಜವಾಗ್ಲೂ ನಮ್ಮೆಲ್ಲರ ಸಮ್ಮತಿ ಐತೆ. ಆದರೆ ಇವರ ಒಂದು ಸಮ್ಮತಿ ಇರದೇ ಇರೋ ಮಾತು ಎಲ್ಲಪ್ಪ ಅಂತಂದ್ರೆ, ಒಂದು ವ್ಯಕ್ತಿ, ಒಂದು ಸಂಘಟನೆ, ಒಂದು ಪಕ್ಷ ಒಂದು ವಿಷಯಕ್ಕೆ ನಿಂತೈತಿ. ಆ ಒಂದು CJP ಪಕ್ಷ ನಿಂತದ್ದು ಯಾವ ಬೇಸ್ ಮೇಲೆ? ವಿದ್ಯಾರ್ಥಿಗಳ ಅನ್ಎಂಪ್ಲಾಯ್ಡ್ ಅಂದರೆ ಉದ್ಯೋಗ ಇಲ್ಲದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಉದ್ಯೋಗ ನೀಡೋದಾಗಿರ್ಬೋದು. ಆಮೇಲೆ ಸೋಮಾರಿತನಕ್ಕೆ ಈ ಸಮಾಜ ಯಾವ ರೀತಿ ಕೊಡುಗೆ ಕೊಟ್ಟದಲ್ಲ ಅದರ ಬಗ್ಗೆ ಹೇಳುವ ಒಂದು ಪಕ್ಷ ಕಟ್ಕೊಂಡಿರ್ತೈತಿ. ಆದರೆ ಈ CJP ಪಕ್ಷ ಹೋಗ್ತಾ ಹೋಗ್ತಾ ಏನು ಮಾಡಾಕತ್ತೈತಂದ್ರೆ, ಕಾಕ್ರೋಚ್ಗಳು ಏನು ಕೆಟ್ಟ ಕೆಲಸ ಮಾಡ್ತಾವಲ್ಲ ಅದೇ ಪಕ್ಷಕ್ಕೆ ಈ ಅಭಿಜಿತ್ ದೀಪ್ಕೆನೂ ಕೂಡ ಇಳಿಯಾಕತ್ತಾನ. CJP ಪಕ್ಷದ ಸ್ಲೋಗನ್ ಏನು? ಉದ್ಯೋಗಾವಕಾಶಗಳಿಗೆ ಉದ್ಯೋಗವನ್ನು ದೊರಕಿಸೋದು ಅಥವಾ ಅವರ ಒಂದು ಲೈಫ್ ಒಳಗೆ ಏನಾದ್ರು ಪ್ರಾಬ್ಲಮ್ ಆದ್ರದನ್ನು ಸಾಲ್ವ್ ಮಾಡೋದು ಈ ಒಂದು ಕಾಕ್ರೋಚರ್ ಒಂದು ಸ್ಲೋಗನ್ ಆಗಿರ್ತದೆ. ಆದರೆ ಈ ಒಬ್ಬ ವ್ಯಕ್ತಿ ಹೋಗ್ತಾ 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 ಧರ್ಮದ ಮೇಲೆ ಅವಲಂಬಿತ ಆಗತೈತಿ. ಕೇವಲ ಇಲ್ಲಿ ಧರ್ಮದ ಬಗ್ಗೆ ಹೆಚ್ಚಾನೆಚ್ಚು ಮಾತಾಡಕತೈತಿ. ಪಕ್ಷ ಕೊಟ್ಟುಕೊಂಡಿರೋ ಉದ್ದೇಶ ಏನು? ಇವರು ಯಾಕೆ ಧರ್ಮದ ಬಗ್ಗೆ ಮಾತಾಡಬೇಕು? ಬರೀ ಧರ್ಮದ ಬಗ್ಗೆ ಮಾತಾಡೋದಷ್ಟೇ ಅಲ್ಲ, ಇಷ್ಟು ಅವಹೇಳನ ಶಬ್ದಗಳನ್ನು ಮಾತಾಡಕತ್ತಾರಪ್ಪ ಅಂತಂದ್ರೆ ನಮ್ಮ ಸನಾತನ ಧರ್ಮದ ರಾಮನನ್ನು ಎಷ್ಟು ಹೀಯಾಳಿಸಿ ಮಾತಾಡತ್ತಾರ. ಅದರಲ್ಲಿ ಸೋನು ಕಮ್ರಾ ಅಂತ ಅನ್ನೋ ಒಬ್ಬ ವ್ಯಕ್ತಿ ರಾಮನ ಬಗ್ಗೆ ಅವಹೇಳನಕರವಾದ ಮಾತಾಗಕತ್ತೈತಿ. ಮತ್ತು ಇನ್ನೊಂದು ಟೆರರಿಸ್ಟ್ಗೆ ಸಂಬಂಧಪಟ್ಟ ಹಾಗೆ ಉಮರ್ ಖಾದಿಲ್ ಅನ್ನೋನು, ಇವನು ಟೆರರಿಸ್ಟ್ಗೆ ಸಂಬಂಧಪಟ್ಟಾನ. ಅವನು ಈ ಒಂದು ಕಾಕ್ರೋಚ್ ಪಕ್ಷಕ್ಕೆ ಹೆಚ್ಚಾನೆಚ್ಚು ಪ್ರೊಟೆಸ್ಟ್ ಮಾಡ್ತಾ ಇದ್ದಾನೆ, ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ಒಂದು ಮತ್ತು ಇನ್ನೊಂದು, ನಮ್ಮ ಭಾರತದ ಕಾಶ್ಮೀರ ನಮ್ಮ ಒಂದು ಭಾರತಕ್ಕೆ ಸಂಬಂಧನೇ ಇಲ್ಲ, ಇದು ಪಾಕಿಸ್ತಾನದ ಒಂದು ಭಾಗ ಅಂತೇಳಿ ಹೇಳಕತ್ತಾರ. ಇದಕ್ಕೆ ಮುಖ್ಯವಾಗಿ ಈ ಅರುಂಧತಿ ರಾಯ್ ಅನ್ನೋರು ಕೂಡ ಈ ಪ್ರೊಟೆಸ್ಟ್ಗೆ ಭಾಗಿಯಾಗಕತ್ತಾರ. ಸೊ ಇಲ್ಲಿ ಆರಂಭ ಆಗಿದ್ದು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ, ಆದರೆ ಬೇಳೆ ಬೇಯಿಸ್ಕೊತಾ ಇರೋದು ಧರ್ಮದ ವಿಷಯವಾಗಿ. ಕಾರಣ ಏನು ಹೇಳ್ತಾರೋ? ಪಾಕಿಸ್ತಾನದ ಸ್ವತ್ತು ಕಾಶ್ಮೀರ ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಮ ಹಿಂದೂಸ್ತಾನದೊಳಗೆ ಎಷ್ಟೋ ಮುಸ್ಲಿಮ್ಸ್ ಅದಾರಲ್ಲ, ಅವ್ರು ಯಾಕಿಲ್ಲದ? ಹೋಗ್ರಿ ನಿಮ್ಮ ಊರಿಗೆ, ಪಾಕಿಸ್ತಾನಕ್ಕೆ ಇಲ್ಲೇ ಝಾಂಡ ಅವ್ರಿಗೆ ಗೂಟ ಆಡ್ಕೊಂಡು ಕುಂತೀರಿ. ಇಷ್ಟ ಆಯ್ತಾ? ಇಷ್ಟಕ್ಕೆ ನಿಲ್ಲಲಿಲ್ಲ ಈ ಅಭಿಜಿತ್ ದೀಪ್ಕೆ. ಮತ್ತೇನು ಮಾತಾಡ್ದ ಅಂತಂದರೆ, ಫಸ್ಟು ಯಾರು ಧರ್ಮೇಂದ್ರ ಪ್ರಧಾನ್ ಅವರನ್ನು ರಾಜೀನಾಮೆ ಕೊಡ್ರಿ, ಎಜುಕೇಷನ್ ಮಿನಿಸ್ಟ್ರು ಅವ ಸರಿ ಇಲ್ಲ, ಅವನು ಪೇಪರ್ ಲೀಕಿಗೆ ಯಾವುದೇ ಆ್ಯಕ್ಷನ್ ತೊಗೊಳಕತ್ತಿಲ್ಲ ಅಂತ ಹೇಳಿದ್ರು. ಇಷ್ಟೆಲ್ಲ ಆದಮೇಲೆ ಆ ಧರ್ಮೇಂದ್ರ ಪ್ರಸಾದ್ ಏನು ಮಾಡ್ದ? ಈ ಒಂದು ಲೀಕ್ ಆಗಿರೋ ಪ್ರಶ್ನೆಗಳನ್ನು CBI ಆಗಿ ಒಪ್ಪಿಸಿದ. ಸೊ ಅವರು CBI ಅವರು ಇನ್ನೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಸೊ ಇವರು ಕೂಡ ಪ್ರೊಟೆಸ್ಟು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಮಟ್ಟ ಎಲ್ಲವೂ ಕರೆಕ್ಟ್ ಇತ್ತು, CBI ಒಪ್ಸೇವಿ ಅಂತಂದ್ರೂ ಇವರು ಪ್ರೊಟೆಸ್ಟನ್ನು ನಿಲ್ಲಿಸಿಲ್ಲ. ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಆಗಿ ಈ ಒಂದು ವಿಷಯ ಸಲುವಾಗಿ ರಿಸೈನ್ ಮಾಡೋ ಮಟನೂ ಭಾಳ ಚಲೋ ಇತ್ತು ಈ ಪ್ರೊಟೆಸ್ಟ್. ಧರ್ಮದ ಪರವಾಗಿ ಹೋದ್ರು ಅಲ್ಲಿ ಬಂತ್ರಿ, ಅಲ್ಲಿ ಆ್ಯಕ್ಚುಲಿ ಬಂದಿರೋದು ಪ್ರಾಬ್ಲಮ್ಮು. ಮತ್ತು ಇನ್ನೊಂದು, ಇವ್ರನ್ನ ರಿಸೈನ್ ಮಾಡಂದ ಆಯಿತು, ಆದರೆ ಮೋದಿಯವರನ್ನು ಕೂಡ ಇವರು ರಿಸೈನ್ ಮಾಡುವ ಆ ಒಂದು ಪದವಿಯಿಂದ ಅಂತ ಹೇಳ್ತಾ ಇದ್ದಾರಲ್ಲ, ಎಷ್ಟು ಸೊಕ್ಕಿರಬಾರ್ದು ಇವಂಗ. ಫಸ್ಟು ಶಿಕ್ಷಣದ ಬಗ್ಗೆ ಹೋರಾಡ್ತೀನಿ ಅಂತ ಬಂದ ಆ ವ್ಯಕ್ತಿ ಇವಾಗ ಅದೇ ಹೇಳ್ತಾರಲ್ಲ, ಕೈ ಕೊಟ್ಟರೆ ಹಸ್ತ ನುಂಗೋ ಜಾತಿ ಅಂತೇಳಿ ಅಂಥ ಜಾತಿಗೆ ಸೇರಿದವ ಇವ. ಆಮೇಲೆ ಇನ್ನೊಬ್ಬರು ಹೇಳ್ತಾರು
ಮೋದಿ ಉಪಯೋಗ ಇಲ್ದವ, ಯಾವುದೇ ಒಂದು ಅನ್ನೋ ಅಕ್ಷರ ಇಲ್ಲ, ಚಾಮರ ಹೋಗ್ಬಿಟ್ಟು ನೀವು PMCT ಕುನ್ಸಿರಲ್ಲ ಅಂತ ಹೇಳ್ತಾರೆ. ಅಂಥವ್ರಿಗೆ ನಾವು ಒಂದು ಪ್ರಶ್ನೆ ಕೇಳ್ತೀನಿ. ಗಾಂಧೀಜಿಯವರನ್ನು ಸರ್ಕಾರದ ಒಂದು ಅಧೀನದೊಳಗಾಗಿರ್ಬೋದು, ಪ್ರತಿಯೊಂದು ಮನೆಗಳಲ್ಲಾಗಿರ್ಬೋದು ಫ್ರೀಡಮ್ ಫೈಟರ್ಸ್ ಅಂತೇಳಿ ಫೋಟೋ ಹಾಕ್ತೀವಿ. ಕಾರಣ ಏನು? ನಮ್ಮ ದೇಶದ ಸಲುವಾಗಿ ಸ್ವತಂತ್ರ ತಂದು ಕೊಟ್ಟರು ಅನ್ನೋ ಕಾರಣಕ್ಕಲ್ವಾ? ಅದೇ ರೀತಿಯಾಗಿ ಮೋದಿಯವರು ಕೂಡ ರಾಮ ಮಂದಿರ ಕಟ್ಟಿಸೋಕ್ಕೆ ಅಷ್ಟೇ ಸಹಾಯವನ್ನು ಮಾಡಿದ್ದಾರೆ. ಅವರು ನಮಗೆ BJP ಒಂದು ಪಕ್ಷಕ್ಕೆ ದೇವರಂತಲೇ ಹೇಳ್ಬೋದು. ಸೊ ಇಲ್ಲಿ ಮುಖ್ಯವಾಗಿ ಧರ್ಮದ ಪ್ರಕಾರ ಬಂತು, ನಂತರ ಬರೋದೀಗ BJP ಪಕ್ಷವನ್ನು ಹೊರಗೆ ಹಾಕಾಗ. ನೋಡ್ರಿ, ವಿಚಾರ ಮಾಡ್ರಿ ಸ್ವಲ್ಪ. ಕಾಂಗ್ರೆಸ್ ಪಕ್ಷ 50-60 ವರ್ಷಗಳ ಕಾಲ ಆಳಿ ಹೊಳ್ಳಪಸಿಗೆ ಆ ಪೊಸಿಷನಿಗೆ ಬರ್ಲಕ್ಕ ತೂಕಲಾಡಕತ್ತೈತಿ, ಆಗಾಕಮಲ್ತವ್ರಿಗೆ. ಅದಕ್ಕೆ ಇಲ್ಲಿ ಹಿಂದೆ 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 ಆಡಕತ್ತೈತಿ. ಇಷ್ಟೆಲ್ಲ ಆಗಕತ್ತೈತಿ, ಎಲ್ಲರೂ ಬರಾಕತ್ತಾರ. ಉಮರ್ ಖಾದಿಲ್ ಬರತ್ತಾರ, ಅರುಂಧತಿ ರಾಯ್ ಬರ್ತಾ ಇದ್ದಾರೆ, ಆಮೇಲೆ ಈ ಕಮ್ರಾ ಬರಾಕತ್ತಾರ. ಪ್ರಕಾಶ್ ರಾಯ್ ನೋಡ್ರಿ, ಅವರು ನಮ್ಮ ಕನ್ನಡದ ಮಣ್ಣನ್ನು ತಿಂದು ನಮಗೆ ತಿರುಗಿ ಬಿದ್ದ ಅಂತ ಹೇಳ್ತಾರಲ್ಲ, ಉಂಡು ತಾಟ್ನಾಗ ಹೇಳು ಮಂದಿ ಇವ್ರು. ಪ್ರಕಾಶ್ ರಾಯ್ ಏನು ಹೇಳತ್ತಾನ? ಯಾಕೆ ನಾವು ಹೇಳ್ಬೇಕು? ಸಂವಿಧಾನ ಹೇಳಬೇಕು, ಜೈ ಶ್ರೀರಾಮ್ ಅಂತ ಹೇಳ್ಬೇಕು. ಯಾಕೆ ಹೇಳಬೇಕು? ಜೈ ಸಂವಿಧಾನ ಅಂತ ಹೇಳಬೇಕು. ಯಾಕೆ? ರಾಮ ಅಂಥೇಳಿ ಬಾಯಿಗೆ ತಗೋರ ಬಾಯಿ ಲೊಕ್ಕ ಹೊಡ್ತಿತ್ತಾನ ಒಂದು. ಇಲ್ಲಿ ತಲೆಯಲ್ಲಿ ಒಂದು ಪ್ರಶ್ನೆ ಬರತೈತಿ. ಏನು ಪ್ರಶ್ನೆ ಅಂದ್ರೆ, ಇಷ್ಟೆಲ್ಲ ಉಮರ್ ಖಾದಿಲ್ಲು ಅವರು ಇವರು ಎಲ್ಲರೂ ಬರಾಕತ್ತಾರ, ಆದರೆ ಇನ್ನೂ ಮಟನು ರಾಹುಲ್ ಗಾಂಧಿ ಯಾಕೆ ಬಂದಿಲ್ಲ ಅಂಥೇಳಿ ನಿಮ್ಮ ತಲೆ ಒಂದು ಪ್ರಶ್ನೆ ಬರ್ಬೋದು. ಇದಕ್ಕೆ ನಾನು ಉತ್ತರ ಕೊಡ್ತೇನೆ ಕೇಳ್ರಿ. ರಾಹುಲ್ ಗಾಂಧಿ ಯಾಕೆ ಬಂದಿಲ್ಲಪ್ಪ ಅಂತಂದ್ರೆ, ಸಪೋಸ್ ಇದಕ್ಕೇನಾದ್ರು ರಾಹುಲ್ ಗಾಂಧಿ ಬಂದ್ರೆ ಇದು BJP ಮತ್ತು ಕಾಂಗ್ರೆಸ್ನ ಮುಖಾಮುಖಿ ಆಗುತ್ತೆ ಅನ್ನೋ ಕಾರಣಕ್ಕಷ್ಟೇ ಅವರು ಹಿಂದೆ ಕುತ್ಕೊಂಡು ಎಲ್ಲವೂ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪಕ್ಷದ ಉದ್ದೇಶ ಏನೋ, ಇವ್ರು ಮಾಡ್ತಾ ಇರೋ ಕಾರ್ಯಗಳನ್ನೇನು. ಇಲ್ಲಿ ಸನಾತನ ಧರ್ಮದ ಬಗ್ಗೆ ಮಾತಾಡೋದೇನೈತ್ರಿ? ನಮ್ಮ ಧರ್ಮ ಇಲ್ಲಿ ಏನು ಹೇಳ್ತಾ ಇದ್ದಾರೋ, ಯಾವುದು RSS ಅಂದ್ರೆ ಏನ್ರಿ? ರಾಷ್ಟ್ರೀಯ ಸ್ವ ಏಕತತ್ವವನ್ನು ಸಾಧಿಸುವ ಒಂದು ಸಂಘಟನೆ. ಇದ್ರೊಳಗೆ ಭಜರಂಗ ದಳ ಬರ್ತೈತಿ, ವಿದ್ಯಾರ್ಥಿ ಪರಿಷತ್ತು ಬರ್ತೈತಿ. ಏನೇ ತೊಂದರೆ ಅದರ ಬಗ್ಗೆ ಹೇಳೋ ಒಂದು ಸಂಘ ಇದು. ನಮ್ಮ ಭಾರತದ ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೆ ಎಷ್ಟೊಂದೆಲ್ಲ ಹೋರಾಟ ಮಾಡೈತಿ RSS. ಇದಕ್ಕೆ ಯಾಕ್ರಿ ಅವರು ಈ ಒಂದು ಧಿಕ್ಕಾರವನ್ನು ಹೇಳಬೇಕು, ಮುರ್ದಾಬಾದ್ ಅಂತ ಹೇಳಬೇಕು? ಯಾಕೆ ಈ ಒಂದು ವರ್ಡನ್ನು ಹೇಳಬೇಕು? ಮೋದಿಯವರಂತ ಯಾಕೆ? ಮೋದಿಯವ್ರು ಏನು ಅಡ್ಡ ಕೆಡವಿ ಬ್ಯಾಗೇನು ಬೂಟ್ ಇಟ್ರ? ಎಲ್ಲವೂ ಕೂಡ ನೋಡ್ರಿ, ಹೇಳೋದೊಂದು ಮಾಡೋದೊಂದು ಆಗೈತಿ ಈ ಒಂದು CJP ಪಕ್ಷ. ನಿಜವಾಗ್ಲೂ ಇವನ್ ಫಸ್ಟ್ ನಾನೇ ಈ ಒಂದು ಪಕ್ಷದ ಒಂದು ಸ್ಲೋಗನ್ ಕೇಳಿದಾಗ ಭಾಳ ಖುಷಿ ಆಯ್ತು. ಬಿಕಾಸ್ ನಾನು ಕೂಡ ಒಂದು ಸ್ಟೂಡೆಂಟು, ನಾನು ಕೂಡ ಒಂದು ಎಂಪ್ಲಾಯ್ ಇದೀನಪ್ಪ ಅಂತಂದರೆ ನಿಜವಾಗ್ಲೂ ಒಳ್ಳೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಪ್ಪ ಇವರು, ಒಳ್ಳೆ ಮೈಂಡ್ ಸೆಟ್ ಇದೆ ಅಂತ ಹೇಳಿ ಅಂದ್ಕೊಂಡ್ವಿ. ಆದರೆ ಇವರ ಮೈಂಡ್ ಸೆಟ್ ಇಷ್ಟು ಚೀಪ್ ಆಗುತ್ತೆ. ಒಂದು ಎಜುಕೇಷನನ್ನು ಮುಂದಿಟ್ಕೊಂಡು, ಹೌದು ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಜುಕೇಷನ್ ಭಾಳ ವೀಕ್ ಐತಿ, ಎಜುಕೇಷನ್ ತಳಹದಿ ಭಾಳ ಕುಸಿಯಾಗತ್ತೈತಿ ಅಂತ ಹೇಳಿ ಗೊತ್ತಿದ್ದು ಅದನ್ನು ಅಡ್ವಾಂಟೇಜ್ ಆಗಿ ತೊಗೊಂಡು ತಮ್ಮ ಬೇಳೆಯನ್ನು ಬೇಯಿಸ್ಕೊತಿದ್ದಾರಲ್ಲ. ನಿಜವಾಗ್ಲಿ ಯಾವುದೇ ಭಾರತೀಯ, ಈ ಒಂದು ಭಾರತದ ನಮ್ಮ ಹಿಂದೂಸ್ತಾನದಲ್ಲಿರುವಂಥ ಯಾರೂ ಇದಕ್ಕೆ ಸಪೋರ್ಟ್ ಮಾಡೋಕ್ಕೆ ಹೋಗಬೇಡ್ರಿ. CJP ಪಕ್ಷ ನಿಜವಾಗ್ಲೂ ಈ ಪಕ್ಷ ಹುಟ್ಟೈತಿ ಅಲ್ಲಿಂದನೇ ಚಾಲು ಆಗೈತ್ರಿ. ಈ ಒಂದು ಧರ್ಮವನ್ನು ಒಡೆಯುವಂತಹ ಕೆಲಸ ಅಲ್ಲಿಂದನೇ ಆರಂಭ ಆಗೈತಿ. ಪ್ರಕಾಶ್ ರಾಯ್ ಅವರು ಬಂದರು, ಏನೆಲ್ಲ ಮಾತಾಡಿದ್ರು. ಹಿಂಗೆ ಅರುಂಧತಿ ರಾಯ್ ಅವರು ಏನು ಹೇಳಿದಾರೆ ಗೊತ್ತಾ ನಿಮಗೆ? ಪಾಕಿಸ್ತಾನದ ಭಾಗ ರೀ ಕಾಶ್ಮೀರ, ಹಿಂದೂಸ್ತಾನದಲ್ಲ ಅಂತ ಹೇಳಿದಾರೆ. ಇವ್ರನ್ನ ಯಾವನ್ನ ತೊಗೊಂಡು ಹೊಡಿಬೇಕು ನಾವು? ಅವನು ಯಾರು ಹೇಳಿದಾನ? ಕರ್ಮ ಅಂತ ಅನ್ನೋ ವ್ಯಕ್ತಿ ಏನು ನಮ್ಮ ರಾಮದೇವರನ್ನು ಅವಮಾನ ಮಾಡಿದಾನ. ಸೀತೆ ಪತಿ ರಾಮ ಅಂತ ಹೇಳಿ ಏನೇನೋ ಮಾತಾಡಿ ಅವಮಾನ ಮಾಡಿದ್ದಾರೆ. ನಮ್ಮ ಧರ್ಮವನ್ನು ಹೀಯಾಳಿಸಿ ಮಾತಾಡೋಂಗೆ, ಅವಹೇಳನ ಮಾಡುವಂಗೆ ಯಾರೂ ಕೂಡ ಅಧಿಕಾರ ಕೊಟ್ಟಿಲ್ಲ. ಆದರೆ ಇಲ್ಲಿ ಮುಖ್ಯವಾಗಿ CJP ಪಕ್ಷ ಸ್ಲೋಗನ್ ಏನಾಗೈತಂದ್ರೆ ಧರ್ಮದ ಇಬ್ಬಾಗ ಆಗೈತಿ. ಇಲ್ಲಿ ಹೆಸರಿಗೆ ಮಾತ್ರ ಎಜುಕೇಷನ್ ಸಂಬಂಧಪಟ್ಟಂಗೆ ಮಾತಾಡ್ತೇವೆ ನಾವು, ಸ್ಟೂಡೆಂಟಿಗೆ ಪರವಾಗಿ ಮಾತಾಡ್ತೇವೆ ನಾವು, ಆದ್ರೆ ಒಳಗೆ ಮಾತಾಡುವಂಥ ಬೇರೆ. ಮತ್ತು ಪ್ರೊಟೆಸ್ಟ್ ಮಾಡಕತ್ತರು. ಸೊ ಪ್ರೊಟೆಸ್ಟ್ ಮಾಡುವಾಗ ಒಬ್ಬ ವ್ಯಕ್ತಿ ಇದ್ದಾರೆ, ಆ ಒಬ್ಬ ವ್ಯಕ್ತಿ ಜೊತೆ ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ ವ್ಯಕ್ತಿ ಆಮೇಲೆ ನನಗೆ ಹೆಲ್ತ್ ಹುಷಾರಿಲ್ಲ, ನನಗೆ ಹೆಲ್ತ್ ಇಶ್ಯೂ ಐತಿ, ಅದಕ್ಕೆ ನನಗೆ ಉಪವಾಸ ಮಾಡೋಕೆ ಆಗಂಗಿಲ್ಲ ಅಂತ ಹೇಳಿಬಿಟ್ಟ. ಅಲ್ಲ, ಇಷ್ಟೊಂದೆಲ್ಲ ಮಾಡೋನು ಹೆಲ್ತ್ ಸಲುವಾಗಿ ಹೆದರ್ಕುಂದ್ರೋ ವ್ಯಕ್ತಿ ಆ ಒಂದು ಪ್ರೊಟೆಸ್ಟ್ ಮಾಡೋ ಜಾಗದೊಳಗೆ ಬ್ಯಾಟ್ ಬಾಲ್ ಆಡ್ತಾನೆ,
ತಮಾಷೆ ಮಾಡ್ತಾನೆ ಒಂಥರ ಪಿಕ್ನಿಕ್ ಆದಂಗೆ ಆಗೈತಿ. ಇದು ಪ್ರೊಟೆಸ್ಟ್ ಆ್ಯಕ್ಚುಲಿ ಪ್ರೊಟೆಸ್ಟ್ ಅಂದ್ರೆ ಹೆಂಗೆ ಇರ್ತೈತಿ, ಒಂದು ಸೀರಿಯಸ್ನೆಸ್ ಇಲ್ಲ, ಒಂದು ಏನಿಲ್ಲ, ಒಳಾಂಗ ಧರ್ಮಗಳನ್ನು ಒಡೆಯೋದು. ಇದೇ ಈ CJP ಪಕ್ಷ ಬಂದೈತಿ ಇಷ್ಟು ಹೊಲಸು ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಭಾಳ ಹೊಲಸು ಕುತಂತ್ರಗಳನ್ನು ಮಾಡಕತ್ತಾರೆ ಇವರು. ಇದು ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿಯ ಒಂದು ಸ್ಲೋಗನ್. ಹೆಸರಿಗೆ ಅದೇ ಹೇಳ್ತಾರಲ್ಲ, ಹೆಸರಿಗೆ ಒಂದು ಇನ್ನೊಂದಕ್ಕೊಂದೊಂದು ಹೇಳ್ತಾರಲ್ಲ, ಅಂಥ ಜಾತಿಗೆ ಸೇರಿದವರು ಇವರು ಧರ್ಮದ ಒಂದು ಒಳ ಮಾಡಕತ್ತಾರ. ಸೊ ಹೆಸರಿಗೆ ಒಂದು ವಿದ್ಯಾರ್ಥಿಯ ನೋವು ನೊಂದನೆಯನ್ನು ಇಟ್ಕೊಂಡು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದು ಹೆಂಗೆ ಅಂತ ಹೇಳಿಬಿಟ್ಟು ಕ್ಲಿಯರಾಗಿ ಅಭಿಜಿತ್ ದಿಪ್ಕಿ ಅನ್ನೋ ಒಬ್ಬ ವ್ಯಕ್ತಿ ಕ್ಲಿಯರ್ ಕಟ್ಟಾಗಿ ಕಲ್ತಿದ್ದಾನೆ. ಅಲ್ಲಿ ಒಬ್ಬ ವ್ಯಕ್ತಿ ನೀಟ್ ಸಮ ನೀವು ಹೋರಾಟ ಮಾಡೋದು ಬಿಟ್ಟು RSS ಅನ್ನು ಹೊರಗೆ ಹಾಕ್ರಿ ನೀವು, ಆಮೇಲೆ ಹಿಂದೂ ಧರ್ಮದ ಯಾಕ್ರಿ ಮಾತಾಡ್ತೀನಿ ಅಂತ ಪ್ರಶ್ನೆ ಮಾಡಿದರೆ ಆ ವ್ಯಕ್ತಿನ ಹಿಡ್ಕೊಂಡು ಹೊರಗೆ ಹಾಕಕತ್ತಾರ ಕಂಪೌಂಡಿಂದ. ಇದು ಯಾವ ಪ್ರೊಟೆಸ್ಟು? ಇದಕ್ಕೆ ಯಾವ ಪ್ರೊಟೆಸ್ಟ್ ಅಂತಾರು? ಯಾವುದೂ ಇಲ್ಲ. ಕೇವಲ ಒಂದು ಧರ್ಮವನ್ನು ಹೇಳ್ತಾ ಇದ್ದಾರೆ ಇವರು. ಆಮೇಲೆ ಎಂತೆಂತಹ ನಮ್ಮ ಧರ್ಮಕ್ಕೆ ವಿರೋಧವಾದಂತಹ ವ್ಯಕ್ತಿಗಳನ್ನು ಕರ್ಸಾಕತ್ತಾರೆ ಇವರು. ಪ್ರೊಟೆಸ್ಟ್ ಮಾಡೋದು ಯಾವ ವಿಷಯಕ್ಕೆ ರೀ? ಎಜುಕೇಷನ್ ಸಿಸ್ಟಮ್ ಸಲುವಾಗಿ. ಎಜುಕೇಷನ್ ಸಿಸ್ಟಮ್ ಸಲುವಾಗಿ ಮಾತ್ರ ಇರಬೇಕು, ರಿಲಿಜನಿಗೆ ಬರೋ ಅವಶ್ಯಕತೆ ಇರಂಗಿಲ್ಲ. ಆದ್ರೆ ಇವ್ರು ಬರ್ತಾ ಇದ್ದಾರೆ ಅಂತಂದರೆ ಇವರ ಒಂದು ಒಳ ಮನಸ್ಥಿತಿ ಏನೈತೆ ನೋಡ್ರಿ, ನಮ್ಮ ಭಾರತೀಯರ ವೀಕ್ನೆಸ್ಸನ್ನು ಹಿಡ್ಕೊಂಡು ಆಟ ಆಡುವ ಒಂದು ಸ್ಥಿತಿಗತಿಯನ್ನು ಒಳಗೊಂಡಿದ್ದಾರೆ ಇವರು. ಆದಷ್ಟು ಬೇಗ ಭಾರತೀಯರು ಇದನ್ನು ಎಚ್ಚೆತ್ಕೊಡ್ರಿ. ಈ ಒಂದು ಪಕ್ಷಕ್ಕೆ ಯಾವುದೇ ರೀತಿ ಸಪೋರ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಾ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಸರಿಯಾದು ತಪ್ಪ್ಯಾವುದು ಜಗತ್ತಿನೊಳಗೆ ಏನು ನಡೆಯಕತ್ತೈತೆ ಅಂತ ಹೇಳಿ ನಿಮಗೆ ಚಲೋ ಗೊತ್ತೈತಿ. ಯಾವುದು ಅಂಥೇಳಿ ನಿಮಗೆ ನಾ ಕ್ಲಿಯರ್ ಕಟ್ಟಾಗಿ ಓಪನ್ ಬುಕ್ ತೆರೆದಿಟ್ಟಿದ್ದೀನಿ, ಓದ್ರಿ. ಯಾವುದು ಸರಿ ಯಾವುದು ತಪ್ಪು, ನಿಮ್ಮ ಒಂದು ಒಪಿನಿಯನ್ ಏನಂತ ಹೇಳಿ ಶೇರ್ ಮಾಡಿರಿ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ನಮ್ಮ ಧರ್ಮವನ್ನು ಉಳಿಸ್ರಿ, ನಮ್ಮ ಹಿಂದೂಸ್ತಾನಕ್ಕೆ ವ್ಯಾಲ್ಯೂ ಮಾಡಿರಿ, ನಮ್ಮ ಸನಾತನ ಧರ್ಮಕ್ಕೆ ಗೌರವ ಕೊಡ್ರಿ. ಜೈ ಹಿಂದ್. ಥ್ಯಾಂಕ್ ಯು.